ವೆಲ್ಕಮ್ ಟು ದ ಚಾನೆಲ್ ಸ್ವಸ್ತಿ ಕ್ರಿಯೇಷನ್ಸ್. ಕಾದಿರುವೆ ನಿನಗಾಗಿ ಒಂದು ಭಾವನಾತ್ಮಕ ಪ್ರೇಮಕಥೆ. ಇಂದಿನ ಸಂಚಿಕೆಯಲ್ಲಿ ತನ್ನ 15ನೇ ವರ್ಷದ ಹುಟ್ಟುಹಬ್ಬದ ಬಗ್ಗೆ ನೆನಪಿಸಿಕೊಳ್ಳುವುದಕ್ಕೆ ಪ್ರಾರಂಭಿಸುತ್ತಾನೆ ನಿಶಾಂತ್. 13 ವರ್ಷಗಳ ಕೆಳಗೆ, ರೀ, ನೀವಿವತ್ತು ನಿಮ್ಮ ಎಲ್ಲ ಕೆಲಸಗಳನ್ನ ಒಂದು ಬದಿ ಇಟ್ಟು ಮನೆಯಲ್ಲೇ ನಮ್ಮ ಜೊತೆ ಸಮಯ ಕಳಿಬೇಕು ಎಂದು ಸಂಧ್ಯಾ ಹೇಳುತ್ತಿದ್ರೆ, ನೋಡು ಸಂಧ್ಯಾ, ನಾನು ಈಗಾಗಲೇ 2 ಹೊಸ ಪ್ರಾಜೆಕ್ಟ್ಗಳನ್ನು ಒಪ್ಕೊಂಡಿದ್ದೀನಿ. ಅದಕ್ಕೆ ತಯಾರಿ ನಡೆಸಬೇಕು. ಹೀಗೆ ಒಂದಿನ ಪೂರ್ತಿ ಮನೆಯಲ್ಲೇ ಇದ್ರೆ ಹೇಗೆ ಹೇಳು ಎಂದು ರಾಜಶೇಖರ್ ಉತ್ತರಿಸಲು, ಇವತ್ತು ನಮ್ಮ ನಿಶಾಂತ್ ಹುಟ್ಟುಹಬ್ಬ ಅಂತ ನೆನಪಿದೆ ತಾನೆ, ಅವನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು. ನೀವು ಹೀಗೆ ಆಫೀಸ್ಗೆ ಹೋಗ್ಬೇಕು ಅಂದ್ರೆ ನಿಶಾಂತ್ಗೆ ಬೇಜಾರಾಗೋದಿಲ್ವಾ ಎಂದರು ಸಂಧ್ಯಾ. ಸಂಧ್ಯಾ, ನಿಶಾಂತ್ ಈಗ ದೊಡ್ಡವನಾಗ್ತಿದ್ದಾನೆ, ಅವನಿಗೆ ಇದೆಲ್ಲ ಅರ್ಥ ಆಗತ್ತೆ. ಅದೂ ಅಲ್ಲದೆ ನನಗೂ ದೇವರಿಗೂ ಸ್ವಲ್ಪ ಅಷ್ಟಕ್ಕಷ್ಟೇ. ನಾನು ದೇವರನ್ನ ನಂಬೋದಿಲ್ಲ ಅಂತ ನಿನಗೂ ಗೊತ್ತಿದೆ ಅಲ್ವಾ. ನನಗೆ ಕಾಯಕವೇ ಕೈಲಾಸ. ನೀನು ದೇವಸ್ಥಾನದಲ್ಲಿ ದೇವರನ್ನ ನೋಡಿದ್ರೆ ನಾನು ನನ್ನ ಕೆಲಸದಲ್ಲಿ ದೇವರನ್ನ ನೋಡ್ತೀನಿ. ಸೊ ಈಗ ನೀನು ಏನು ಮಾಡ್ತೀಯಾ ಅಂದರೆ, ನಿಶಾಂತ್ನ ಕರ್ಕೊಂಡು ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗು, ನಾನು ನನ್ನ RS ದೇವಸ್ಥಾನಕ್ಕೆ ಹೊರಡ್ತೀನಿ ಎಂದು ಹೇಳಿ ಹೊರಡುತ್ತಿದ್ದ ರಾಜಶೇಖರ್ನನ್ನು ತಡೆದ ಸಂಧ್ಯಾ, ಅಷ್ಟಕ್ಕೆ ಮುಗಿಯುತ್ತಾ ಸಾಹೇಬ್ರೆ, ನಿಮ್ಮ ಮಗನ ಬಗ್ಗೆ ನಿಮಗೆ ಗೊತ್ತು. ಅವನಿಗೆ ಕೇಕ್ ಕಟ್ಟಿಂಗ್ ಅಂದರೆ ತುಂಬ ಇಷ್ಟ. ಅದೂ ಅಲ್ಲದೆ ಇದು ಅವನ 15ನೇ ವರ್ಷದ ಹುಟ್ಟುಹಬ್ಬ. ಅವನು ಸ್ಕೂಲ್ ಫ್ರೆಂಡ್ಸ್ನ ಎಲ್ಲ ಇನ್ವೈಟ್ ಮಾಡಿದ್ದಾನೆ. ಆದರೆ ಸೆಲೆಬ್ರೇಷನ್ಗೆ ನೀವಿನ್ನೂ ಏನು ಅರೇಂಜ್ಮೆಂಟೇ ಮಾಡಿಸಿಲ್ಲ ಎಂದು ಸಂಧ್ಯಾ ಕೇಳಲು, ಅದಕ್ಕೆ ಯಾಕೆ ವರಿ ಮಾಡ್ತೀಯಾ, ಅವನ ಫ್ರೆಂಡ್ಸ್ ಸಂಜೆ ಬರೋದು ತಾನೆ, ಅಷ್ಟರಲ್ಲಿ ಎಲ್ಲ ಅರೇಂಜ್ ಆಗಿರುತ್ತೆ ಎಂದು ಹೇಳಿ ಹೊರಟರು ರಾಜಶೇಖರ್. ನಿಶಾಂತ್ ರಾಜಶೇಖರ್ ಮತ್ತು ಸಂಧ್ಯಾರವರ ಒಬ್ಬನೇ ಮಗ. ರಾಜಶೇಖರ್ RS ಗ್ರೂಪ್ ಆಫ್ ಕಂಪ್ನಿಯ ಚೇರ್ಮನ್. ಅವರು ಬಡತನದಿಂದ ತುಂಬ ಶ್ರಮವಹಿಸಿ ಆ ಕಂಪ್ನಿಯನ್ನ ಕಟ್ಟಿರ್ತಾರೆ. ಸಾಮಾಜಿಕ ಮೌಲ್ಯಗಳನ್ನು ತುಂಬಿಕೊಂಡಿದ್ದ ರಾಜಶೇಖರ್ ದುಡಿಮೆಯೇ ದೇವರೆಂದು ಭಾವಿಸಿರ್ತಾರೆ. ತಾನು ಅನುಭವಿಸಿದ ಬಡತನದ ನೋವನ್ನ ಯಾರೂ ಅನುಭವಿಸಬಾರದು ಎಂದು ಕಷ್ಟದಲ್ಲಿರುವ ಜನರಿಗೆ ತಮ್ಮ ಕೈಲಾದ ಸಹಾಯವನ್ನ ಮಾಡ್ತಾ ಇರ್ತಾರೆ. ಅವ್ರ ಪ್ರಕಾರ ಈ ಹುಟ್ಟುಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸೋ ಬದಲು ಆ ದಿನ ಅನಾಥಾಶ್ರಮ, ವೃದ್ಧಾಶ್ರಮಗಳಿಗೆ ಭೇಟಿ ನೀಡಿ ಅವರ ಅವಶ್ಯಕತೆಗಳನ್ನು ಪೂರೈಸೋದು ಇಷ್ಟ ಆಗ್ತಾ ಇರತ್ತೆ. ಒಂದೊಮ್ಮೆ ಇದೇ ರೀತಿ ಅನಾಥಾಶ್ರಮಕ್ಕೆ ಹೋದಾಗ ಸಂಧ್ಯಾರವರನ್ನ ಭೇಟಿ ಮಾಡಿ ಅವರ ಸೌಮ್ಯ ಸ್ವಭಾವಕ್ಕೆ ಮನಸೋತು ಪ್ರೀತಿಸಿ ಮದುವೆ ಆಗಿರ್ತಾರೆ. ಮದುವೆ ನಂತರ ತನ್ನ ಮನೆಯಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಿದ ಸಂಧ್ಯಾರನ್ನ ಕಂಡು ಅವರಿಷ್ಟದಂತೆ ಬದುಕಲು ತನ್ನ ಅಣ್ಣ ತಮ್ಮಂದಿರನ್ನ ಬಿಟ್ಟು ತಮ್ಮ ಹೊಸ ಪ್ರಪಂಚದಲ್ಲಿ ಬದುಕ್ತಿರ್ತಾರೆ. ಅವರಿಬ್ಬರ ಮುದ್ದಾದ ಮಗನೇ ಈ ನಿಶಾಂತ್. ನಿಶಾಂತ್ ತುಂಬ ಚೂಟಿ ಹುಡುಗ. ಅವನಿಗೆ ತನ್ನ ಹುಟ್ಟು ಹಬ್ಬ ಬಂತು ಅಂದ್ರೆ ಆ ದಿನ ಪೂರ್ತಿ ಹಬ್ಬ. ಅವನ ಇಷ್ಟದ ತಿನಿಸುಗಳು, ಅವನಿಷ್ಟದ ಬಟ್ಟೆ ಮತ್ತು ಮುಖ್ಯವಾಗಿ ದೊಡ್ಡ ಕೇಕ್ ಬೇಕೇ ಬೇಕು. ಕೇಕ್ ಕಟ್ಟಿಂಗ್ ಇಸ್ ಮೈ ಫೇವರೆಟ್ ಪಾರ್ಟ್ ಆಫ್ ಬರ್ತ್ಡೇ ಎಂದು ಎಲ್ಲರ ಬಳಿ ಹೇಳುತ್ತಾ ಇರುತ್ತಾನೆ. ಆ ದಿನ ಅವನ 15ನೇ ವರ್ಷದ ಹುಟ್ಟುಹಬ್ಬ. ರಾತ್ರಿ ಇಡೀ ಬರ್ತ್ಡೇ ಜಪ ಮಾಡಿ ಮಲಗಿದ್ದ ನಿಶಾಂತ್ ಬೆಳಿಗ್ಗೆ ಆಗೋದನ್ನೇ ಕಾಯ್ತಾ ಇರ್ತಾನೆ. ಬೆಳಿಗ್ಗೆ ಸಮಯ 6 ಗಂಟೆ. ನಿಶಾಂತ್ ಎದ್ದು, ಇವತ್ತು ನನ್ನ ಬರ್ತ್ಡೇ, ಈ ದಿನಕ್ಕೆ 1 ವರ್ಷ ಪೂರ್ತಿ ಕಾಯ್ಬೇಕು ನಾನು. ತಿಂಗಳಿಗೆ 1 ಬಾರಿ ಬರ್ತ್ಡೇ ಬರಬಾರ್ದಿತ್ತಾ, ಆಗ ಪ್ರತಿ ತಿಂಗಳು ಕೇಕ್ ಕಟ್ ಮಾಡ್ಬೋದು ಎಂದು ತನ್ನ ತಾಯಿಯನ್ನು ಹುಡುಕುತ್ತಾ ರೂಮ್ನಿಂದ ಹೊರ ಬರುತ್ತಾನೆ. ಓ, ನನ್ನ ಪುಟ್ಟ ಸಾಹೇಬ್ರು ಇವತ್ತು ಬೇಗ ಎದ್ದು ಬಂದಿದ್ದಾರೆ, ಯಾಕೆ ಎಂದು ಏನು ತಿಳಿಯದವಳಂತೆ ಕೇಳಲು, ಅಮ್ಮ, ಇವತ್ತು ಸ್ಪೆಷಲ್ ಡೇ ಅಲ್ವಾ, ನೀನ್ ಯಾಕೆ ಇನ್ನೂ ಸುಮ್ಮನೆ ನಿಂತಿದ್ಯಾ, ನನಗೆ ಏನು ಹೇಳಲ್ವಾ ಎಂದು ನಿಶಾಂತ್ ಕೇಳಲು, ನಾನೇನು ಹೇಳ್ಬೇಕು? ಓ ಸಾರಿ, ಗುಡ್ ಮಾರ್ನಿಂಗ್ ಹೇಳ್ಬೇಕಿತ್ತು ಅಲ್ವಾ, ಮರ್ತ್ಬಿಟ್ಟೆ. ಗುಡ್ ಮಾರ್ನಿಂಗ್ ನಿಶಾಂತ್ ಎಂದು ಹೇಳಲು, ಅಮ್ಮ, ನಿನ್ಗೆ ನಿಜವಾಗ್ಲೂ ನೆನಪಿಲ್ವಾ, ನಾನು ರಾತ್ರಿ ಇಡೀ ಜಪ ಮಾಡ್ತಿದ್ದೆ ಎಂದು ಮುಖ ಸಪ್ಪಗೆ ಮಾಡಿದ ನಿಶಾಂತ್ನನ್ನು ನೋಡಿ, ಹ್ಯಾಪಿ ಬರ್ತ್ಡೇ ಕಂದ, ಈ ದಿನಾನ ನಾನು ಹೇಗೆ ಮರಿಲಿ, ನಮ್ಮ ಜೀವನಕ್ಕೆ ಅರ್ಥ ಕೊಟ್ಟವನು ನೀನು, ನಿನ್ನ ಬರ್ತ್ಡೇನ ನಾನು ಹೇಗೆ ಮರೆಯೋಕ್ ಸಾಧ್ಯ? ಹೋಗು, ಬೇಗ ಸ್ನಾನ ಮಾಡಿ ತಯಾರಾಗು, ನಾವು ದೇವಸ್ಥಾನಕ್ಕೆ ಹೋಗೋಣ ಎಂದರು ಸಂಧ್ಯಾ. ನಿಶಾಂತ್ ಸ್ನಾನ ಮುಗಿಸಿ ತಯಾರಾಗಿ ಬರುವಷ್ಟರಲ್ಲಿ
ಡೈನಿಂಗ್ ಟೇಬಲ್ ಮೇಲೆ ಅವನ ಇಷ್ಟದ ಅಕ್ಕಿ ಪಾಯಸ ಮತ್ತು ಬಿಸಿಬೇಳೆ ಬಾತ್ ತಯಾರಾಗಿತ್ತು. ಅದನ್ನು ನೋಡಿದ ನಿಶಾಂತ್, "ಯೇ, ನನ್ನ ಫೇವ್ರೆಟ್ ಟಿಫನ್ ಇದೆ" ಎಂದು ಬಂದು ಕೂರಲು ಸಂಧ್ಯಾ ನಿಶಾಂತ್ ಹಣೆಗೆ ಮುತ್ತಿಟ್ಟು, "100 ಕಾಲ ಸುಖವಾಗಿ ಬಾಳು ಮಗು" ಎಂದು ಹಾರೈಸಿದರು. "ಅಮ್ಮ, ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಪ್ಪ ತಯಾರಾದ್ರಾ?" ಎಂದು ಕೇಳಿದನು ನಿಶಾಂತ್. ಸಂಧ್ಯಾ ಮೆಲ್ಲ ಧ್ವನಿಯಲ್ಲಿ, "ಇಲ್ಲ ನಿಶಾಂತ್, ನಿನ್ಗೆ ಅಪ್ಪನ ಬಗ್ಗೆ ಗೊತ್ತು ತಾನೆ, ಅವರು ದೇವಸ್ಥಾನಕ್ಕೆ ಬರೋದಿಲ್ಲ ಅಂತ. ನಾವು ಹೋಗಿ ಬರೋಣ, ತಿಂಡಿ ತಿನ್ನು" ಎಂದು ನಿಶಾಂತ್ಗೆ ತಿಂಡಿ ಬಡಿಸಲು, "ಅಮ್ಮ, ಅಪ್ಪ ಯಾವ ಡಿಸೈನ್ ಕೇಕ್ ಆರ್ಡರ್ ಕೊಟ್ಟಿದ್ದಾರೆ?" ಎಂದು ಕ್ಯೂರಿಯಾಸಿಟಿಯಿಂದ ನಿಶಾಂತ್ ಕೇಳುತ್ತಾನೆ. "ನಿಶಾಂತ್, ಅದು ನನಗೆ ಗೊತ್ತಿಲ್ಲ ಕಂದ, ಸಂಜೆ ಅಪ್ಪ ತಂದ್ಮೇಲೆ ನೀನೇ ನೋಡು" ಎಂದು ಹೇಳಿ ನಿಶಾಂತ್ನ ಕರೆದುಕೊಂಡು ವೆಂಕಟೇಶ್ವರ ದೇವಸ್ಥಾನಕ್ಕೆ ತೆರಳಿದರು ಸಂಧ್ಯಾ. ಇತ್ತ ಆಫೀಸ್ಗೆ ತೆರಳಿದ ರಾಜಶೇಖರ್ ತನ್ನ 2 ಹೊಸ ಪ್ರಾಜೆಕ್ಟ್ ಬಗ್ಗೆ ರಿಪೋರ್ಟ್ ರೆಡಿ ಮಾಡ್ತಾ ಕೂತಿರ್ತಾರೆ. ರಾಜಶೇಖರ್ನ ಏಳಿಗೆಯನ್ನು ಸಹಿಸದ ರಾಜಶೇಖರ್ ರವರ ತಮ್ಮ ಧರ್ಮಶೇಖರ್ ಅವರ ಆಫೀಸ್ಗೆ ವಿಸಿಟ್ ಮಾಡುತ್ತಾರೆ. ತಮ್ಮನನ್ನು ಕಂಡ ರಾಜಶೇಖರ್ ಸಂತೋಷದಿಂದ ಅವರನ್ನ ಅಪ್ಪಿಕೊಂಡು ಕುಳಿತುಕೊಳ್ಳುವಂತೆ ಹೇಳುತ್ತಾರೆ. ತನ್ನ ಕಂಪನಿಯಲ್ಲಿ ಲಾಸ್ ಕಂಡಂತ ಧರ್ಮಶೇಖರ್ ಅಣ್ಣನನ್ನು ಸಹಾಯ ಕೇಳುವುದಕ್ಕೆ ಬಂದಿರ್ತಾರೆ. "ಅಣ್ಣ, ನನ್ನ ಕಂಪ್ನಿ ಈಗ ತುಂಬಾ ಲಾಸ್ನಲ್ಲಿ ನಡೀತಿದೆ. ನನಗೆ ಇರೋ ಕಮಿಟ್ಮೆಂಟ್ಗೆಲ್ಲ ಹಣ ಸಾಲ್ದಾಗಿದೆ. ದಯವಿಟ್ಟು ನೀನು ನನ್ನ ಕಂಪ್ನಿನ ಟೈ ಅಪ್ ಮಾಡ್ಕೊ" ಎಂದು ಕೇಳಿದಾಗ, ಒಳ್ಳೆಯ ಮನಸ್ಸಿನ ರಾಜಶೇಖರ್, "ನಾನು ನಿನ್ನ ಅಣ್ಣ, ಟೈ ಅಪ್ ಯಾಕೆ? ನನ್ನ ಈ ಹೊಸ ಪ್ರಾಜೆಕ್ಟ್ನ ನೀನೇ ನೋಡ್ಕೊ" ಎಂದು ಹೇಳಿ ತಮ್ಮನಿಗೆ ಜವಾಬ್ದಾರಿಯನ್ನು ಕೊಡ್ತಾರೆ. ಆದರೆ ತನ್ನಣ್ಣನ ಆಸ್ತಿ ಕಂಪನಿಯನ್ನ ಲಪಟಾಯಿಸುವುದು ಧರ್ಮಶೇಖರ್ನ ಉದ್ದೇಶವಾಗಿತ್ತು. ಹೊಸ ಪ್ರಾಜೆಕ್ಟ್ನ ತಮ್ಮನಿಗೆ ಹ್ಯಾಂಡ್ ಓವರ್ ಮಾಡಿ ಬೇರೆ ಕೆಲಸದಲ್ಲಿ ಬ್ಯುಸಿ ಆದ ರಾಜಶೇಖರ್ಗೆ ಅಂದು 2 ಗ್ರಾಚಾರಗಳು ಕಾದಿತ್ತು. "ಹೊಸ ಪ್ರಾಜೆಕ್ಟ್ ರಿಪೋರ್ಟ್ಗೆ ಸೈನ್ ಬೇಕು ಅಣ್ಣ" ಎಂದು ಆಸ್ತಿ ಟ್ರಾನ್ಸ್ಫರ್ ಕಾಪಿಗೆ ಮೋಸದಿಂದ ರಾಜಶೇಖರ್ನ ಸೈನ್ ಮಾಡಿಸಿಕೊಂಡಿದ್ದ ಧರ್ಮಶೇಖರ್. ತಮ್ಮನ ಮೇಲಿನ ವಿಶ್ವಾಸದಿಂದ ಯಾವುದನ್ನು ಓದದೆ ಸೈನ್ ಮಾಡಿದ್ದರು ರಾಜಶೇಖರ್. ಆಫೀಸ್ನಲ್ಲಿ ಕುಳಿತಿದ್ದ ರಾಜಶೇಖರ್ಗೆ ಸಂಧ್ಯಾ ಕರೆ ಮಾಡುತ್ತಾರೆ. "ರೀ, ಇನ್ನೂ ನಿಮ್ ಕೆಲಸ ಮುಗಿದಿಲ್ವಾ? ನಾವು ದೇವರ ದರ್ಶನ ಮಾಡಿ ಮನೆಗೆ ವಾಪಸ್ ಬಂದಾಯ್ತು. ನಿಮ್ ಮಗಂದು ಒಂದೇ ಕತೆ, ನಾನು ಕೇಕ್ ಡಿಸೈನ್ ನೋಡ್ಬೇಕು ಅಂತ. ಯಾವಾಗ ಬರ್ತೀರಾ ನೀವು" ಎಂದು ಕೇಳಲು, "ಹೊರಡ್ತೀನಿ ಸಂಧ್ಯಾ, ಆದಷ್ಟು ಬೇಗ ಹೊರಟು ಬರ್ತೀನಿ. ಇವತ್ತು ನನ್ನ ತಮ್ಮ ಧರ್ಮ ಆಫೀಸಿಗೆ ಬಂದಿದ್ದ, ಅವನಿಗೆ ಸಹಾಯ ಆಗೋ ಅಂತ ಒಂದು ಕೆಲಸ ಮಾಡಿದ್ದೀನಿ. ನನಗೂ ಸ್ವಲ್ಪ ಟೆನ್ಷನ್ ಕಮ್ಮಿ ಆಯ್ತು. ಮನೆಗೆ ಬಂದು ವಿಷಯ ತಿಳಿಸ್ತೀನಿ" ಎಂದು ಕಾಲ್ ಕಟ್ ಮಾಡಿದರು ರಾಜಶೇಖರ್. ಮುಂದುವರಿಯುವುದು.